ಇಲ್ಲ ಸರಿ ಬರ್ಲಿಲ್ಲ. ಹಾಯ್ ಕಾಣಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮಲ್ಲಿ ಏನು ಚಂದ ಅದನ್ನು ಹುಡ್ಕೊಂಡು ಇದು ಮಾಡಿ, ನಿಮ್ಮ ಬಗ್ಗೆ ನಿಮಗೆ ಕೀಳರಿಮೆ ಬೇಡ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ರಿ ಎಲ್ಲ? ಸೊ ಎಲ್ಲರೂ ಆರಾಮಿದ್ರಿ ಅನ್ಕಂತೆ. ಇದೀಗ ಹಳದಿ ಶಾಸ್ತ್ರಕ್ಕೆ ಹೊರಟದ್ದು ನಾವು. ಸೊ ನಾ ಈ ಥರ ಒಂದು ಸ್ಕರ್ಟ್ ಮತ್ತು ಟೀ ಶರ್ಟ್ ಮೀಶೋದಲ್ಲ, ಮೀಶೋ ಅಲ್ಲದೆ ಅಂತ ಮಿಂತ್ರದಲ್ಲಿ ಆರ್ಡರ್ ಮಾಡಿದ್ದು. ನನ್ನ ಮೂಗಲ್ಲಿ ಕಾಣಿ ಗುಳ್ಳಿ ಒಳ್ಳೆ ಟೈಮಿಗೆ ಆಯ್ತು, ಒಂಥರ ಪಿಂಪಲ್ ಥರ ಅದು. ಯಾರೋ ಕಂಡುಬಿಟ್ರು, ಗಮ್ಮತ್ತು ಮಾಡೋದು. ಸೊ ಶಿವನ್ಶ್ ಕಮ್ ನೋಡು, ಶಿವನ್ಶ್ ಹೆಂಗೆ ರೆಡಿ ಆದ ಕಾಣಿಲಿ. ಹಾಯ್ ಹಾಯ್ ಮೇಡಮ್. ಸೊ ಈಗ ಒಂದು ಫೋಟೋಸ್ ಎಲ್ಲ ತೆಕ್ಕೊಂಡು ಹೋಗ್ಬೋದು. ಆ್ಯಂಡ್ ಇದು ಹಳದಿ ಶಾಸ್ತ್ರದ ಬ್ಲಾಗ್. ಸೊ ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಫುಲ್ ಕಾಣಿ ಅಕ್ಕ. ಇದು ಹಾಕೊಂಡ್ರ ಶೂ ಹಾಕೊಂಡ್ರ ಇತ್ಯಾ. ಹಾಯ್ ಅಡ ಕಿರಣ್ ಮೇಲಿದ್ರಾ? ಹಪ್ಪುದೀಗ ಅಲ್ಲಿ ಹೋಗಿ ಎಲ್ಲ ವಿಡಿಯೋ ಮಾಡ್ತೆ. ಇವರು ಮದುಮಗನು ಚತ್ತಿಗಾರ್ರಿ ಇವ್ರೆ. ಇಲ್ಲೊಬ್ಬ ನಮಸ್ತೆ. ಇವ್ರು ಇನ್ನೂ ರೆಡಿ ಆಗಿಲ್ಲ. ಇಲ್ಲೊಬ್ರು ನನ್ನೊಂದು ಕಲರ್ ಚೇಂಜ್ ಐತಿ. ಇದು ಕಲರ್ ಚೇಂಜ್ ಅದು ಆರ್ಡರ್ ಮಾಡೋದೇ ಗೊತ್ತಾಯಿಲ್ಲ. ಇದು ಇಲ್ಲಿತ್ತು, ಇಲ್ಲಿ ಸರ್ ಎಲ್ಲ ರೆಡಿ ಮಾಡ್ತಿದ್ರ. ನಾನೀಗ ರೆಡಿಯಾರ ಅಲ್ಲ ಒಳಗಡೆ ಯಾರೆಲ್ಲ ಇದ್ರೆಲ್ಲರೂ ಮಾತಾಡ್ಸ್ಕೊಂಡು ಬ್ಲಾಗ್. ಎಲ್ಲರದು ಒಂದೊಂದು ಥರ ಶೇಡ್ ಆಯ್ತು. ನಂದು ಕಲರ್ ಬೇರೆ ಇಲ್ಲ, ಎಲ್ಲೋ ಅಂದ್ರೆ ಬೇರೆ ಬೇರೆ ಥರ ಇರ್ತಾರೆ ಎಲ್ಲೋದಲ್ಲಿ. ಸೊ ಬೇರೆ ಬೇರೆ. ಹಾಯ್ ಹಾಯ್. ನಿಂಗೆ ಎಂತ ಮಾಡಿದೆ ಅದೇ ಕಂಡ್ಯಾ? ಶೇಡ್ಸ್ ಆಫ್ ಎಲ್ಲೋ. ಎಸ್, ಶೇಡ್ಸ್ ಆಫ್ ಎಲ್ಲೋ. ಓ ಇಲ್ಲಿ ಒಳಗಡೆ ಎಲ್ಲ ಇದ್ರು. ಸೊ ಯಾರು ಹೊರಡ್ಲಾ ಇದ್ರು. ಹಾಯ್ 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 ಹಾಯ್. ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್. ಎಲ್ಲ ಕಾಣಿ ಸಬ್ಸ್ಕ್ರೈಬ್ ಮಾಡಿ. ಈಗ ನಮ್ಮಿಬ್ರು ಬೇರೆ ಬೇರೆ ಕಲರ್ ಐತಲ್ಲ, ನಿಮ್ದು ಎಲ್ಲೋ ನಂದು ಲೆಮನ್ ಎಲ್ಲೋ. ಲೆಮನ್ ಎಲ್ಲೋ, ಒಟ್ಟಿನಲ್ಲಿ ಎಲ್ಲೋನೆ. ಮದುವೆ ಒಳಗಿದ್ದು ಸರಿ ಸಾಕು. ಇಲ್ಲೇ ಮೆಹಂದಿಚ್ಚದು ಸ್ಟೇಜ್ ಇಲ್ಲೇ ಕಡಿ ತೋರಿಸ್ತೀವಿ ಸಾಯಂಕಾಲ. ಹಾಯ್, ತುಂಬ ದಿವಸದಿಂದ ಎಲ್ಲರೂ ಕಾಯ್ತಿದ್ರಿ ವ್ಲಾಗ್ಸ್ ಇಷ್ಟೊತ್ತಿಗೆ ಹಾಕ್ತಾಳೆ ಅಂದ್ಕೊಂಡ. ತುಂಬ ಜನ ಇನ್ಸ್ಟಾಗ್ರಾಮಲ್ಲೂ ಮೆಸೇಜ್ ಮಾಡಿ ಕೇಳಿರಿ, ಯೂಟ್ಯೂಬ್ ಕಮೆಂಟ್ಸಲ್ಲೂ ನೀವು ಸುದ್ದಿ ಇಲ್ಲ ಮರ್ರೆ ಮದುವೆ ಆದಾಗಿಂದ ಅಂತಲೂ ಹೇಳಿರಿ. ಮದಿ ಗಡಿ ಬಿಡಿ ಇರುತ್ತಲ್ಲ, ಸೊ ವ್ಲಾಗ್ಸ್ ಒಂಚೂರು ಲೇಟಾಗಿ ಹಾಕ್ತಾಯಿದ್ದೆ. ಬಟ್ ಕಂಪ್ಲೀಟ್ ಆಗಿ ಕಾಣಿಯಕ್ಕ. ಆ್ಯಂಡ್ ತುಂಬ ಬೇಜಾರು ಅಂತ ಹೇಳಿದ್ರೆ ನನ್ನ ಮೂಗು ಶೇಪೇ ಚೇಂಜ್ ಆಯಿತು. ಈ ಹಳದಿ ಶಾಸ್ತ್ರ ಮತ್ತು ಮೆಹಂದಿಯಲ್ಲಿ ನನ್ನ ಫೇಸ್ ಒಂದು ಸ್ವಲ್ಪ ಡಿಫ್ರೆಂಟ್ ಕಾಣ್ತು. ನಿಮಗೆ ಮದಿ ವ್ಲಾಗಲ್ಲಿ ಕರೆಕ್ಟ್ ಇತ್ತು. ಸೊ ತುಂಬ ಬೇಜಾರದಂದು ಎಂತ ಮಾಡೋಕ್ಕಿಲ್ಲ. ಕೆಲವೊಂದು ಸಲ ಹೆಂಗಿಲ್ಲ, ಫಂಕ್ಷನ್ಗಳ ಹತ್ತಿರ ಬಪ್ಪತ್ತಿಗೆ ಏನಾದ್ರು ಒಂದು ಹಾಪೋದು, ಹುಷಾರಿಲ್ಲ ಹಂಗೆ ಹಿಂಗೆ ಅಂತಾರು ಹಾಪೋದಿರುತ್ತೆ. ನನಗೆ ಈ ಥರ ಆಗ್ಬಿಡ್ತು. ನನಗಿದು ಫಸ್ಟ್ ಟೈಮ್ ಆಗ್ತಿದ್ದಲ್ಲ, ಒಂದು ಸುಮಾರು ಸಲ ಆಯ್ತು ಈ ಥರ ಸಣ್ಣ ಸಣ್ಣ ಪಿಂಪಲೆಲ್ಲ ಆಯ್ತಿತ್ತು ಮೂಗಲ್ಲು. ಹೀಟ್ ಜಾಸ್ತಿ ಆಗ್ತೈತಪ್ಪ, ಏನೋ ಗೊತ್ತಿಲ್ಲ. ಒಂದು ಏಜ್ ಆದಾಗೂ ನಮ್ಮದು ಇಮ್ಯುನಿಟಿ ಪವರ್ ಕಡಿಮೆ ಆತ್ತೇನೋ ಗೊತ್ತಿಲ್ಲ. ಸ್ವಲ್ಪ ಹೀಟ್ ಜಾಸ್ತಿ, ಈ ಮೂಗಲೆಲ್ಲ ಪಿಂಪಲ್ ಹಾಕೋದಿರ ಈಗ ಶುರು ಆಯ್ತು ಹೊಸ್ತಾಯಿ. ಚಿಕ್ಕ ಚಿಕ್ಕದಾತೈತೆ ಹೊಳ್ತೈತೆ. ನಾನು ಅದನ್ನೇ ನೆಗ್ಲೆಕ್ಟ್ ಮಾಡಿದೆ. ಈ ಸಲ ಒಂಚೂರು ದಡ್ದಾಯ್ತು. ಫಂಕ್ಷನ್ ಬರ್ತಿತ್ತಲ್ಲ, ನಾನು ಒಂಚೂರು ಜಾಗೃತಿ ಮಾಡ್ಕಿತ್ತು. ಮೊದಲೇ ಟ್ಯಾಬ್ಲೆಟ್ ತರ್ಕಿದ್ದಿತ್ತು. ಸ್ವಲ್ಪ ದಡ್ದಾದ್ಮೇಲೆ ಹೆದರ್ಕೊಂಡು ಮಾಡಿ ಡಾಕ್ಟರ್ ಹತ್ರ ಹೋದೆ. ಹೇಳ್ರಿ ಅದೇನು ಗುಣ ಆತ್ತಂತ. ಸೊ ಅದೇ ಭರವಸೆಯಲ್ಲಿ ಧೈರ್ಯದಲ್ಲಿ ಎಂಥದ್ದು ತಲೆಗೆ ಹಾಯ್ಕೊಂಡೆ ಸುಮ್ಮನೆ ಇದ್ದೆ. ಕೆಲವೊಂದೆಲ್ಲ ಜಾಸ್ತಿ ತಲೆಗೆ ಹಾಯ್ಕೊಂಡ್ರೆ ದೊಡ್ಡದಾಗಿ ಕಾಣುತ್ತೆ ಅಲ್ಲ. ತುಂಬ ಜನ ಕೇಳ್ರಿ ಎಂಥದ್ದು ಪಿಂಪಲ್ ಆದ ನನಗೆ ಗೊತ್ತಾಗ್ತಿತ್ತು, ನೋಟಿಸ್ ಮಾಡುವಂಗೆ ಇದ್ದಿತ್ತದ. ಆದರೂ ನಾನು ಜಾಸ್ತಿ ತಲೆ ಕೆಡ್ಸ್ಕೊಂಬೋ ಇಲ್ಲ. ಹೆಣ್ಮಕ್ಳಿಗೆ ಹಾಗೆ ಅಲ್ಲ, ವಯಸ್ಸಂಗೆಲ್ಲ ಒಂಚೂರು ಆಚೆ ಕರ್ಕೊಳ್ಳೋ ಒಂಚೂರು ಬೇಜಾರು ಆಯ್ತು ನಂಗಂತಲ್ಲ. ಹಾಂ, ಅದು ಬಿಡಿ. ಈಗ ನಾವು ಹಳದಿ ಶಾಸ್ತ್ರದ ಬಗ್ಗೆ ಮಾತಾಡುವ. ಹಳದಿ ಶಾಸ್ತ್ರ ಸ್ಟಾರ್ಟ್ ಆದ್ದು May 1 ಈವ್ನಿಂಗು 4:15 ಈ ಟೈಮಲ್ಲಿ.
ಫೋಟೋಗ್ರಾಫರ್ ಇಬ್ಬರಿಗೂ ಒಂದೇ ಆದದ್ರಿಂದ ಬೆಳಿಗ್ಗೆ ಹುಡುಗಿ ಮನೆಗೆ ಹೋಗ್ತಿದ್ರು ಅಕ್ಷಯಣ್ಣ. ನಮ್ಮ ಅಕ್ಷಯಣ್ಣ ನಿಮ್ಗೆ ಗೊತ್ತಿತ್ತಲ್ಲ, ನಮ್ಮದು ಮತ್ತು ನಮ್ಮ ಹೆಚ್ಚಿನ ಫೋಟೋಗ್ರಫಿ ವೀಡಿಯೋ ಎಲ್ಲ ಅವರೇ ಮಾಡೋದು, ಮದಿ ಫಂಕ್ಷನ್ ಮನೆ ಹೋಗ್ಲ ಎಲ್ಲದಕ್ಕೂ. ಸೊ ಅವರೇ ಬೇಕಿದ್ದರಿಂದ ಲೇಟ್ ಆಯಿತು. ಮತ್ತು ಗೊತ್ತಿತ್ತಲ್ಲ ಈಗ ಸೀಸನ್ ಆಗೋದ್ರಿಂದ ಫೋಟೋಗ್ರಾಫರ್ ಸಿಗೋದು ಅಷ್ಟು ಈಸಿ ಇಲ್ಲ. ಹಳದಿ ಶಾಸ್ತ್ರ ಪ್ಲ್ಯಾನ್ ಆದದ್ದು ಲಾಸ್ಟ್ ಮಿನಿಟಂಗೆ, ಹಾಗಾಗಿ ಹಳದಿ ಶಾಸ್ತ್ರ ಸಾಯಂಕಾಲ ಇಟ್ಕೊಂಡಂದು ಎಲ್ಲ ಬಂದು 4 ಗಂಟೆಗೆ ಕರೆಕ್ಟಾಗಿ ಸ್ಟಾರ್ಟ್ ಮಾಡ್ಕೊಂತ ಹೇಳಿ ಇದ್ದದ್ದು. ಅದು 4:15 ಆಯಿತು ಕಡಿಕದು. ಹುಡುಗ ಬಂದು ಹಳದಿ ಹಚ್ಚುವತ್ತಿಗೆ 5 ಗಂಟೆ ಆಗಿ ಹೋಯ್ತು ಅನ್ಲಕ್ಕ. ಅದೇ ದಿನ ಸಂಜೆ ಮೆಹಂದಿ. ಸೊ ಸ್ವಲ್ಪ ಕಡಿ ಬಿಡಿ ಅಪ್ಪಂಗೆ ಎದ್ದಿತ್ತು. ಹುಡ್ಗಂಗಿಂತ ತೊಂದರೆ ಇಲ್ಲ, ಹುಡುಗರು ಬೇಗ ರೆಡಿ ಆಗ್ತಾರಲ್ಲ. ನಾವು ಹೆಂಗಸ್ರಿಗೆ ಕಷ್ಟ, ಅವರೆಲ್ಲ ಒಂದು ಡ್ರೆಸ್ಸಿಂದ ಇನ್ನೊಂದು ಡ್ರೆಸ್ ಚೇಂಜ್ ಮಾಡಿ ರೆಡಿ ಹಾಕೋದೇ ಸ್ವಲ್ಪ ಕಷ್ಟದ ಕೆಲಸ ಅನ್ಲಕ್ಕ. ಎಲ್ಲೋ ಅಲ್ಲಿ ಡಿಫ್ರೆಂಟ್ ಶೇಡ್ಸ್ ಇರುತ್ತಲ್ಲ. ಸೊ ನಮ್ದೀಗ 4 ಜನ ಸ್ಕ್ರೀನ್ ಮೇಲೆ ನೀವು ಕಾಣ್ತಿದ್ರಿ, ಈ 4 ಜನದ್ದು ಡಿಫ್ರೆಂಟ್ ಶೇಡ್ಸ್ ಇತ್ತು. ಆಚೆಗೊಬ್ರು ಸಾರಿ ಉಟ್ಟಿರಲ್ಲ ಅವ್ರದ್ದು ಸೇರಿ ಹಂಗೆ ಹಾಕ್ರು ರಾಹಿತಿ ಈಗ ಬರ್ತಿದ್ದಾಳೆ. ನಾನು ಅವಳಿಗೆ ತುಂಬ ಬೇಗ ರೆಡಿ ಮಾಡಿಸಿ ಕೂರಿಸಿದ್ದೆ, ಬಟ್ ಅವಳು ನಾನು ಚಿಕ್ಕನ ಜೊತೆಗೆ ಬರ್ಕಂತ ಹೇಳಿ ಈಗ ಬಂದಾಳೆ. ಸುಷ್ಮಿತಾ ಮತ್ತು ಕಿರಣ್ ಬಂದಿದ್ದಾರೆ, ಸೊ ಅವ್ರ ಜೊತೆ ಈಗ ಬಂದಾಳೆ. ಆ್ಯಂಡ್ ಇಲ್ಲೀಗ ಹುಡುಗ ಸ್ಟೇಜ್ ಮೇಲೆ ಕೂರಿಸೋದು ಛತ್ತಿಗಾರರು. ನಮ್ಮ ಇದ್ರಲ್ಲಿ ಛತ್ತಿಗಾರರು ಮೇನ್ ಅಲ್ಲ, ಗೊತ್ತಿರತ್ತೆ ನಿಮಗೆ. ಶುರು ಮಾಡಿ. ಪಪ್ಪನ ಶಿನಾಗ ಬಂದೆ. ಗಾಡಿ ಸ್ಟಾರ್ಟ್ ಆಗ್ತಿಲ್ಲ, ಅದು ತಗೊಂಡ್ಬರ್ಕ ಸಾಕಿತ್ತು. ಇಲ್ಲಿ ಹಾಂ ಎಸ್ ಇಲ್ಲಿ ನೀವಿಬ್ರು ನೋಡಿ, ಹಾಗೇರಿ ಇಲ್ಲೇ ನೋಡಿ ನೋಡಿ ಸರ್ ಮುಂದೆ ಹೋಗ್ಬೇಡ, ಪ್ಲಾನಿಂಗ್ ಮಾಡಿ. ಹಾಂ ಇಲ್ಲಿ ನೋಡಿ ಸ್ಮೈಲ್. ಹಾಗೆ ರೀ ಹಿಡ್ಕೊಳ್ಳಿ. ಇವು ಇಲ್ಲಿ ಇಲ್ಲ ಹಾಗೆ ರೀ. ರಾಜೇಂದ್ರ ನೀನೆ ಈಗ ಅರ್ಶಿನ ಹಚ್ಚಕ್ಕೆ ಬರ್ತಿದ್ರಲ್ಲ, ಇವರಿಬ್ಬರು ರಾಜ್ದ ಲಾಸ್ಟ್ ತಮ್ಮ ತಂಗಿ. ಆ್ಯಂಡ್ ಅಲ್ಲೊಂದು ಮಗು ಇತ್ತಲ್ಲ, ಅವರು ನನ್ನ ನಾದನೇದು ಮಗು. ಆ್ಯಂಡ್ ಇವರು ಒಟ್ಟಿಗೆ ರಾಜ್ನು ಸೇರಿ 4 ಜನ ಮಕ್ಕಳು. ನೀವು ಕಮೆಂಟಲ್ಲಿ ಕೇಳಿದಿರಿ ಒಬ್ಬರು, ಸೊ ಅದಕ್ಕೆ ಕ್ಲಾರಿಟಿ ಕೊಡಿಸಿದ್ದೆ. 4 ಜನ ಮಕ್ಕಳು. ಅವ್ರು 4 ಜನನೂ 1.5-2 ವರ್ಷ ಆ ಥರ ವರ್ಷದ ಮಕ್ಕಳು. ಈಗ ಇದು ಅರ್ಶಿನ ಶಾಸ್ತ್ರ ಮಾಡ್ತಿರಲ್ಲ, ಅವರು ಫಸ್ಟ್ ತಮ್ಮ ರಾಜ್ದು, ಇವರಿಬ್ಬರು ಲಾಸ್ಟ್ ಟ್ವಿನ್ಸ್. ಹಚ್ಚುತ್ತೀರಿ ಗಾಡಿಗೆ ಪೋಸ್ ಕೊಡುವ, ಲಾಸ್ಟಿಗೆ ನಿಂತ್ಕೊಂಡು ಪೋಸ್ ಕೊಡಿ. ನೀವು ಹಚ್ಚಿ ಈಗ ಕೆನ್ನೆ ಮುಟ್ಕೊಳ್ಳಿ. ಹಾಂ ಇಳ್ಕೊಂಡು ಅಲ್ಲ ಒಂದು ಕೆನ್ನೆ ಇಡ್ತೀನಿ, ಒಂದು ಸೈಡ್ ಕೆನ್ನೆ ಇಡ್ತೀನಿ. ಹಾಂ ಸಿಲ್ ನೋಡಿ ಸ್ಮೈಲ್. ಹಾಗೆ ರೀ ಅಮ್ಮ ಇಳ್ಕಣಿ. ಸರಿ ದಡಪ್ಪ ಎಲ್ಲಿಗಾರ ಕಂಡಿನಾಗ ಹೇಳ್ರಿ. ಈಗ ಅರ್ಶಿನ ಹಚ್ತಿದ್ದವರು ನನ್ನ ನಾದ್ನಿ ಗಂಡ ಮತ್ತು ಅವ್ರದ್ದು ಅಮ್ಮ. ಇವರು ತಿರುಪತಿ ಅವರು. ಇಲ್ಲ ಯಾರಿಗೆ ಜೋಡಿ ಇಲ್ಲ. ಅರ್ಶಿನ ಆಯ್ತಾ ತೆಗ್ದ
ಫ್ಯಾಮಿಲಿದು ಯಾವುದೋ ಒಂದು ಫಂಕ್ಷನ್ ಆದಿತ್ತು, ನಾವೆಲ್ಲ ಹೊರಗಡೆ ಇತ್ತು. ಈ ಥರ ಸಿಚುವೇಶನ್ ಇಪ್ಪತ್ತಿಗೆ ಕಷ್ಟ ಅಲ್ಲ. ಅಷ್ಟೇ ನಾವು ಅಲ್ಲಿ ಇರ್ಕಿದಿತ್ತು, ಎಷ್ಟು ಗಮ್ಮತ್ತು ಆಗ್ತಿದ್ದಿತ್ತು, ಎಲ್ಲ ಒಟ್ಟಿಗೆ ಸೇರೋದು ಅದೆಲ್ಲ ಎಲ್ಲ ಸಲ ಸಿಗೋದಿಲ್ಲ ಅಂತ ಮಿಸ್ ಮಾಡ್ಕೊಂತ ಇರ್ತಾರೆ ಹೊರಗಡೆ ಇದ್ದವರು. ನನ್ನ ತಂಗಿ ಶ್ರೀದೇವಿ 2 ತಿಂಗಳಾಯ್ತು ಅಷ್ಟೇ, 2-3 ತಿಂಗಳಾಯ್ತು ಅಷ್ಟೇ ಕಾತಾರಿಗೆ ಹೋಗಿ. ಮತ್ತೆ ಫಂಕ್ಷನ್ ಇತ್ತು ಅಂತ ಹೇಳಿ ವಾಪಸ್ ಬಂದಳು, ನಾವೆಲ್ಲ ಬಾ ಅಂತ ಹೇಳ್ತು. ಮತ್ತು ಅವಳಿಗೂ ಹಾಗೆ, ನಂಗೂ ಅವಳಿಗೆಲ್ಲ ಫಂಕ್ಷನ್ ಅಲ್ಲ ಅಂದರೆ ತುಂಬ ಇಷ್ಟ. ಈಗ ಒಂದು ರೀಲ್ ಮಾಡೋಕಿತ್ತಕ್ಕ ಎಲ್ಲರೂ ಸೇರಿ ವಿಡಿಯೋ ಕಳಿಸಿದ್ಯಾ? ಹಾಗೆ ಹಾಗೆ ಕರೆಕ್ಟ್ ಆಯ್ತು ರಾಜೇಂದ್ರ, ಕರೆಕ್ಟ್ ಆಯ್ತು ಅದು. ಕರೆಕ್ಟ್ ಆಯ್ತು ರಾಜೇಂದ್ರ, ಹಾಗೆ ಕರೆಕ್ಟ್ ಆಯ್ತು. ಹೌದು ರಾಜೇಶ್ ರಾಜೇಂದ್ರ ಇಲ್ಲಿದ್ದ. ಮದಿಮನಿ ಅಂದರೆ ಗೌಜಲ್ಲ, ತುಂಬ ಜನ ಇರ್ತಾರೆ. ಒಬ್ರೊಬ್ರದ್ದು ಒಂದೊಂಥರ ಒಪಿನಿಯನ್ ಇರುತ್ತೆ, ಒಬ್ರೊಬ್ರು ಒಂದೊಂದು ಹೇಳ್ತಾರೆ. ಸೊ ಕಚಪಚ ಮಾತಿಗೆ ಅಂತಿರತ್ತೆ. ಸೊ ಈಗ ಈ ವಿಡಿಯೋದಂಗೆ ನಿಮಗೆ ಹಂಗೆ ಸುಮಾರೆಲ್ಲ ಕೇಂತಿರ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಸುಮಾರು ಜನ ಎಲ್ಲ ಮಾತಾಡ್ತಾ ಇರ್ಬೋದಲ್ಲ. ಕೆಲವೊಂದು ಕಡೆ ವಾಯ್ಸ್ ಓವರ್ ಕೊಟ್ಟಿದೆ, ಕೆಲವೊಂದು ಕಡೆ ಹಂಗೆ ಹಾಕಿದೆ. ಎಲ್ಲರೂ ಕೈಗೂ ಅರಿಶಿನ ಹಚ್ಚಿ, ಮಕ್ಕಳ ಕೈಗೂ ಅರಿಶಿನ ಹಚ್ಚಿ ಫೋಟೋಗೆ ಪೋಸ್ ಕೊಡೋಕೆ ವೀಡಿಯೋ ರೀಲ್ ಏನೋ ಮಾಡಿಸಿದ್ರೆ ಅನ್ಸುತ್ತೆ. ಅದರಲ್ಲೂ ನಾನು ಹೇಳಿದೆ, ನಂದೊಂದು ರೀಲ್ ಇತ್ತು, ಅದನ್ನು ನಾನು ಮಿಸ್ ಮಾಡಬೇಡ, ಮಾಡ್ಕೊಂಬ ಅಂದೇಳಿ ಹೇಳಿ. ಇದೆಲ್ಲ ಒಂದು ಮೆಮೊರಿ ಅಲ್ಲ, ಈ ಥರ ಪ್ಲ್ಯಾಟ್ಫಾರ್ಮಲ್ಲೆಲ್ಲ ಅಪ್ಲೋಡ್ ಮಾಡಿದ್ರೆ ಮುಂದೊಂದು ದಿವಸ ನಾವು ಹಳಿಯರಾದ್ಮೇಲೆ ಅಂದರೆ ನಮಗೆ ಏಜ್ ಆದಮೇಲೆ ಕಂಡಾಗ ಖುಷಿ ಆಯ್ತು. ಸೊ ಅದೆಲ್ಲ ಒಂದು ಇರಲಿ ಅಂದ್ಕೊಂಡು ಲಾಸ್ಟಿಗೂ ಒಂದು ರೀಲ್ ಮಾಡಿತ್ತು. ಅದು ಸಹ ವೈಟಿ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡುತ್ತೆ. ಇದರಲ್ಲಿ ನಾನು ಒಂಚೂರು ಹಾಕ್ತಿ, ಯಾಕಂದರೆ ಕಾಪಿ ರೈಟ್ ಬರ್ತಲ್ಲ, ಸಾಂಗ್ ಹಾಕೋ ಹಂಗಿಲ್ಲ. ಸೊ ಎಲ್ಲರೂ ಡಿಫ್ರೆಂಟ್ ಶೇಡ್ಸ್ ಆಫ್ ಎಲ್ಲಲ್ಲಿ ಕಾಂಬೋಕೆ ಎಷ್ಟು ಖುಷಿ ಆಯ್ತಲ್ಲ. ಕೆಲವರು ಆರೆಂಜೆಲ್ಲ ಇದ್ದರು ಹಾಗೆ. ಮತ್ತು ನಮ್ಮ ರಾಹಿತಿ ಯಾಕೋ ತುಂಬ ಸೈಲೆಂಟ್ ಆಗಿದ್ದಾಳೆ ಅವಳು. ಹಾಗೆ ಇವನ್ ಸುಷ್ಮಿತನ ಮದಿ ಟೈಮಲ್ಲೂ ಹಾಗೆ, ಈಗನೂ ಹಾಗೆ ಒಳ್ಳೆ ಮಾಡಿ ಡ್ರೆಸ್ ಮಾಡಿ ಬಿಟ್ರುಕೊಳ್ಳೆ ಫುಲ್ ಡಲ್ ಹಾಕೋದು. ಅವಳಿಗೆ ಮಧ್ಯಾಹ್ನ ನಿದ್ರೆ ಮಾಡಲಿಲ್ಲ ಅವಳು. ಆದ್ರೂ ಬೇರೆ ಟೈಮ್ಗಿಂತ ಬೇರೆ ಟೈಮಲ್ಲೂ ನಿದ್ದೆ ಮಾಡದೇ ಇದ್ದಿತ್ತು ಮಧ್ಯಾಹ್ನ. ಆದರೂ ಫಂಕ್ಷನ್ ಟೈಮಲ್ಲಿ ತುಂಬ ಡಲ್ ಆತಾಳಪ್ಪ. ಸೆಕೆಗೋ ಏನೋ ಗೊತ್ತಿಲ್ಲ. ಕೆಲವರು ಹೇಳಿದ್ರೆ ಮಕ್ಕಳಿಗೆ ದೃಷ್ಟಿ ಆತಂತ ಗೊತ್ತಿಲ್ಲ. ನಜರ್ ರಿಯಲ್ಲ, ನಿಮಗೆ ಅಂತ ಅನಿಸುತ್ತೆ ಕಮೆಂಟಲ್ಲಿ ಹೇಳಿ. ಇಲ್ಲ ಸರಿ ಬರಲಿಲ್ಲ. ಎಲ್ಲ ಫುಲ್ ಟ್ರೈನ್ ಆಗಿದೆ ಬಾ. ಈಗ ಮಕ್ಕಳನ್ನೆಲ್ಲ ಈಚೆ ಕಳಿಸಿ. ದೊಡ್ಡಪ್ಪ ಸೇಮ್ ಆರೆಂಜ್ ಕಲರ್ ಹಾಕೊಂಡಿರು ಮಾದಣ್ಣ ಇಲ್ಲ. ಯಬ್ಬ ಕಲರ್ ಅಂದ್ರೆ ಫುಲ್ ಡಾರ್ಕ್ ತಡಪಂತಿ. ವಿಡಿಯೋ ಕಾಲ್ ಅಲ್ಲ, ನೀರು ಹಾಕಿದ್ರಾ? ನಾ ಕಾಣಿಲ್ಲ. ಮಾಡಿ ಕಂಚಿ
ಫೈನಲಿ ನಾನು ಎಣಿಸ್ಕೊಂಡು ರೀಲ್ ಮಾಡ್ತಿತ್ತು, ವಾಯ್ಸ್ ಓವರ್ ಕೊಡ್ತಿದ್ದೆ, ಕಾಪಿರೈಟ್ ಬರುತ್ತೆ ನಡಿ ಹೇಳಿ ಅಂತ ನಾನು ರೀಲ್ ಮಾಡು ಅಂತಿದ್ದೆ. ಇವರಿಗೆಲ್ಲ ನೆನಪೇ ಹೋದ ಲಾಸ್ಟಿಗೆ ಹುಡುಗ ಡ್ರೆಸ್ ಚೇಂಜ್ ಮಾಡೋಕಾರ ಮತ್ತೆ ನಾನು ಹೇಳಿ ಮತ್ತೆ ಪಾಪ ಅದೇ ಗಲೀಜ್ ಡ್ರೆಸ್ ಹಾಕೊಂಡು ಬರ್ತು ಡ್ಯಾನ್ಸ್. ಫೈನಲಿ ಒಂದು ಒಳ್ಳೆ ರೀಲ್ ಬಂತು, ಇನ್ಸ್ಟಾಗ್ರಾಮಲ್ಲೂ ಒಳ್ಳೆ ಹೋಯ್ತು, ಅದು ಪಟ್ಟ ಹಾಕಿದೆ ನೆಕ್ಸ್ಟ್ ಡೇನೆ. ಆ್ಯಂಡ್ ಇಲ್ಲೀಗ ಮಕ್ಳು ಡ್ಯಾನ್ಸ್ ಎಲ್ಲ ಶುರು ಆಯ್ತು. ನಿಮಗೆ ಈ ವ್ಲಾಗ್ ಹೆಂಗೆ ಅನಿಸ್ತು ಕಮೆಂಟಂಗೆ ಹೇಳ್ಕೆ ನೀವು. ಸೊ ಈ ವ್ಲಾಗ್ ಇಲ್ಲಿಗೆ ಮುಗೀತು ಹಳದಿ ಶಾಸ್ತ್ರದ ವ್ಲಾಗ್. ಎಂಡ್ ಮಾಡೋಕ್ಕಿಂತ ಮುಂಚೆ ನಂದೊಂದು ಮಾತಿತ್ತು. ನನ್ನೊಬ್ಬ ರೆಗ್ಯುಲರ್ ವ್ಯೂವರು ಕಮೆಂಟ್ ಹಾಕಿದ್ದಿರು, ಅಕ್ಕ ನೀವು ಚಂದ ಇದ್ದರೆ ನಿಮ್ಗೆ ಅಪರ್ಚುನಿಟಿ ಸಿಕ್ಕುತ್ತೆ, ನಾವೆಲ್ಲ ಅಗ್ಲಿ ಪೀಪಲ್, ನಾವು ಬ್ಯೂಟಿಫುಲ್ ಲೈಕ್ ಅಂತೇಳಿ ಹೇಳಿ ತುಂಬ ಬೇಜಾರು ಮಾಡ್ಕೊಂಡು ಕಮೆಂಟ್ ಹಾಕಿದ್ದೀರಿ. ನಂಗೆ ಅದು ಮಸ್ತ್ ಬೇಜಾರು ಆಯ್ತ್ಕೊಂಡು. ಆ್ಯಂಡ್ ನೀವೀಗ ನನ್ನ ಫೇಸ್ ಕಾಣಿ, ನನ್ನ ಮೂಗಲ್ಲಿ ಪಿಂಪಲ್ ಆಯಿತು, ನನ್ನ ಮುಖ ಶೇಪ್ ಚೇಂಜ್ ಆಯ್ತಲ್ಲ. ಇದು ಒಂದೆರಡು ಸಲ ಸರಿ ಆಯ್ತು, ಬಟ್ ಕೆಲವೊಂದೆಲ್ಲ ಚೇಂಜಸ್ಸೇ ಕಾಯ್ದಿದ್ದಷ್ಟೆಲ್ಲ ದೊಡ್ಡ ದೊಡ್ಡ ಚೇಂಜಸ್ ಆಯ್ತು ಕೆಲವರಿಗೆ. ಎಂತ ಮಾಡೋಕ್ಕಾಗ್ತದಕ್ಕೆ. ಮತ್ತು ಪ್ರತಿಯೊಬ್ಬರು ಹುಡುಗಿರು ಇತ್ತಲ್ಲ ಅವ್ರವ್ರ ಮಟ್ಟಿಗೆ ಬ್ಯೂಟಿಫುಲ್ ಆಗಿರ್ತಾರೆ. ಒಬ್ರದ್ದು ಕಣ್ಣು ಚಂದ ಇರುತ್ತೆ, ಹೇರ್ ಚಂದ ಇರುತ್ತೆ, ಹೈಟ್ ಇರ್ತಾರೆ, ಸೊ ಡಿಫ್ರೆಂಟ್ ಆಗಿರ್ತಾರೆ, ಎಲ್ಲರೂ ಒಂದೇ ಥರ ಇರೋದಿಲ್ಲ. ನಿಮ್ಮಲ್ಲಿ ಏನು ಚಂದ ಅದನ್ನು ಹುಡ್ಕೊಂಡು ಇದು ಮಾಡಿ, ನಿಮ್ಮ ಬಗ್ಗೆ ನಿಮಗೆ ಕೀಳರಿಮೆ ಬೇಡ. ಈಗ ಕಾಣ್ತಿದ್ದ ಮನುಷ್ಯರು ಇನ್ನೊಂದುಗಳಿಗೆ ಹಿಂಗೆ ಇರೋದಿಲ್ಲ, ಆಗ ಚಂದ ಎಲ್ಲ ಮ್ಯಾಟ್ರ್ ಆಗ್ತಾ. ಸೊ ಎಂಜಾಯ್ ಮಾಡಿ ಲೈಫ್ನ. ಮತ್ತೊಂದು ವ್ಲಾಗಲ್ಲಿ ಸಿಗ್ತೇ. ಲಾಟ್ಸ್ ಆಫ್ ಲವ್. ಬಾಯ್, ಟೇಕ್ ಕೇರ್.